ಪತ್ರಕರ್ತರ ಸಂಘದಿಂದ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಸ್ಪರ್ಧೆ. ಮಾಧ್ಯಮಗಳು ಸಮಾಜ ಪರಿವರ್ತನೆಗೆ ಪೂರಕವಾದ ಸುದ್ದಿಗಳಿಗೆ ಮಹತ್ವ ನೀಡಬೇಕು. ಮಾಧ್ಯಮಗಳು ಸಮಾಜದ ಪರಿವರ್ತನೆ ಮತ್ತು ಜನಜಾಗೃತಿಗೆ ಪೂರಕವಾದ ಸುದ್ದಿಗಳಿಗೆ ಹೆಚ್ಚು ಮಹತ್ವ ನೀಡಬೇಕೆಂದು ವಿಧಾನ ಪರಿಷತ್ ಉಪಸಭಾಪತಿ ಎಂಕೆ ಪ್ರಾಣೇಶ್ ಹೇಳಿದರು. ಅವರು ಶನಿವಾರ ತಾಲೂಕಿನ ಕೊಟ್ಟಿಗೆಹಾರದ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದಲ್ಲಿ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಚಿತ್ರಕಲೆ ಸ್ಪರ್ಧೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು. ಸುದ್ದಿ ಮಾಧ್ಯಮಗಳು ಸಮಾಜದ 4ನೇ ಅಂಗವಾಗಿದ್ದು, ಸಾಮಾಜಿಕ ಸಮಸ್ಯೆಗಳನ್ನು ಬೆಳಕಿಗೆ ತರುವ ಜೊತೆಗೆ ಆಡಳಿತ ಕಾರ್ಯ ವೈಖರಿಯನ್ನು ಎಚ್ಚರಿಸುವ ಕೆಲಸ ಮಾಡಬೇಕು. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಕೆಲ ಮಾಧ್ಯಮಗಳು ಇತರೆ ಮಾಧ್ಯಮಕ್ಕೆ ಸ್ಪರ್ಧೆ ನೀಡುವ ಭರಾಟೆಯಲ್ಲಿ ಅಗತ್ಯವಿಲ್ಲದ ಸುದ್ದಿಗಳು ಹೆಚ್ಚಾಗುತ್ತಿರುವುದರಿಂದ ಮಾಧ್ಯಮಗಳ ಮೇಲೆ ಜನರು ನಂಬಿಕೆ ಕಳೆದುಕೊಳ್ಳುತ್ತಿದ್ದಾರೆ. ಇದು ಆಗಬಾರದೆಂದು ಸಲಹೆ ನೀಡಿದರು. ಯಾವಾಗಲೂ ಅಷ್ಟೇ ಸ್ಪರ್ಧಾತ್ಮಕವಾಗಿ ಇರಬೇಕು. ಆದರೆ ಕೇವಲ ಸ್ಪರ್ಧಾತ್ಮಕ ವಿಚಾರಕ್ಕೋಸ್ಕರ ನಾವು ಯಾವತ್ತೂ ಇಲ್ಲ ಸಲ್ಲದ ವಿಚಾರಗಳನ್ನು ಇದರೊಳಗಡೆ ಓಡಿಸುವಂಥ ಪತ್ರಿಕೆಯಲ್ಲಿ ಮಾಡುವಂಥ ಕೆಲಸಗಳನ್ನು ನೀವು ಮಾಡಿಲ್ಲ. ನಾನು ಹೇಳ್ತಾ ಇರೋದು ಎಲ್ರಿಗೂ ಆಗಬಾರ್ದು. ಯಾಕೆಂದರೆ ಇವತ್ತು ನಾವು ಟಿ ವಿ ಮಾಧ್ಯಮವನ್ನು ನೋಡ್ತಾ ಇದ್ದೇವೆ. ನನಗೆ ನಿನ್ನೆ ಎಲ್ಲೋ ಒಂದು ಚರ್ಚೆ ಆಗುವಂಥ ಸಂದರ್ಭದಲ್ಲಿ ನಾನು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೆ. ಆಗ ಒಬ್ಬರು ಹೇಳ್ತಾ ಇದ್ರು, ಅಲ್ಲ ಚುನಾವಣೆ ಆಗಿರುತ್ತೆ, ಮತ ಎಣಿಕೆ ಇನ್ನೂ ಪ್ರಾರಂಭನೇ ಆಗಿರೋದಿಲ್ಲ, ಒಳಗಡೆ ನಾವೇ ಇರ್ತೀವಿ. ಆದರೆ ಆಗಲೇ ಇಂಥವ್ರು 5,000 ಮುಂದೆ, 3,000 ಮುಂದೆ, 2,000 ಮುಂದೆ ಅನ್ನುವಂಥದ್ದನ್ನ ಅಂದರೆ ಕಾಂಪಿಟೇಷನ್ ಅಂದರೆ ಸ್ಪರ್ಧೆ ಇರಬೇಕು. ಆದರೆ ಯಾವ ರೀತಿಯ ಸ್ಪರ್ಧೆ? ಇಂತಹ ಚಾನೆಲ್ನಲ್ಲಿ ಬರ್ತಾ ಇದೆ, ಅದಕ್ಕೋಸ್ಕರ ನನ್ನ ಚಾನೆಲ್ನಲ್ಲಿ ಬರಬೇಕು, ಇಲ್ಲ ನನ್ನ ಪತ್ರಿಕೆಯಲ್ಲಿ ಬರಬೇಕು. ಇನ್ನು ಇದಕ್ಕೂ ಮುನ್ನ ಚಿತ್ರಕಲೆ ಸ್ಪರ್ಧೆ ವೀಕ್ಷಣೆಗೆ ಆಗಮಿಸಿದ್ದ ಮಾಜಿ ಸಚಿವ ಬಿಬಿ ನಿಂಗಯ್ಯ ಮಾತನಾಡಿ, ಶಾಲೆಗಳಲ್ಲಿ ಪಠ್ಯೇತರ ವಿಷಯಗಳಿಗೆ ಹೆಚ್ಚು ಒತ್ತು ಕೊಡದ ಕಾರಣ ಮಕ್ಕಳಲ್ಲಿರುವ ಪ್ರತಿಭೆಗಳು ಬೆಳಕಿಗೆ ಬಾರದಂತಾಗಿದೆ. ಹಾಗಾಗಿ ಮಕ್ಕಳ ಪ್ರತಿಭೆಗಳು ಅನಾವರಣಗೊಳ್ಳುವಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯಬೇಕು. ಇಲ್ಲಿ ಚಿತ್ರಕಲೆಗೆ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಸ್ವತಂತ್ರ ಹೋರಾಟಗಾರರ ಹಾಗೂ ರಾಷ್ಟ್ರ ನಾಯಕರ ಭಾವಚಿತ್ರ ಬಿಡಿಸಲು ಕೊಟ್ಟಿರುವ ವಿಷಯ ನಿಜಕ್ಕೂ ಶ್ಲಾಘನೀಯ. ಇದರಿಂದ ವಿದ್ಯಾರ್ಥಿಗಳಲ್ಲಿ ದೇಶದ ಮೇಲೆ ಇನ್ನಷ್ಟು ಭಕ್ತಿ ಮೂಡಿಸಿದಂತಾಗಿದೆ ಎಂದು ಹೇಳಿದರು. ಚಿತ್ರಕಲೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಎಂಇಎಸ್ ಶಾಲೆಯ ವಿದ್ಯಾರ್ಥಿ ಅಂಗದ್ ಅವಿನಾಶ್ ಭಟ್, ದ್ವಿತೀಯ ಬಣಕಲ್ ವಿದ್ಯಾಭಾರತಿ ಶಾಲೆಯ ಬಿಎಲ್ಲೋಚನ್, ತೃತೀಯ ಸ್ಥಾನ ಬಣಕಲ್ ವಿದ್ಯಾಭಾರತಿ ಶಾಲೆಯ ಬಿಎಸ್ ಸಾತ್ವಿಕ್ ಪಡೆದರು. ಇನ್ನು ಸಮಾಧಾನಕರ ಬಹುಮಾನವನ್ನು ಬೆತನಿ ಶಾಲೆಯ ಕೆಆರ್ ಐಶ್ವರ್ಯ, ಜಿಜಿ ಸಿಂಚನ, ನಳಂದ ಶಾಲೆಯ ವಿಶ್ರುತ್ ರಾಜ್, ಬಣಕಲ್ ಶಾಲೆಯ ಕೆಎಸ್ ವೇದ್ ಮತ್ತು ವುಡ್ ಬ್ರಿಡ್ಜ್ ಶಾಲೆಯ ಬಿವೈ ಧನ್ವೀರ್, ಬಣಕಲ್ ನಜರತ್ ಶಾಲೆಯ ಮೆಲ್ರಿಕ್ ಡಿಸೋಜಾ, ರಿವರ್ ವ್ಯೂ ಶಾಲೆಯ ಆರ್ ಚೇತಸ್ ಪಡೆದರು. ಸುಭಾಷ್ ಚಂದ್ರ ಬೋಸ್, ಆಮೇಲೆ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ತುಂಬಾ ಜನ ಇದ್ದಾರೆ. ನಮ್ಗೆ ಸ್ವತಂತ್ರ ಬಂದು 80 ವರ್ಷ ಆಗ್ತಾ ಬಂತು. ಆದ್ರೂ ಅವ್ರು ಕೊಟ್ಟಿರೋ ನಮ್ಗೆ ಒಂದು ಗಿಫ್ಟ್ ಅನ್ನೋದು ಅದು ತುಂಬಾ ಇಂಪಾರ್ಟೆಂಟ್. ಅದು ತುಂಬಾ ಇನ್ವ್ಯಾಲ್ಯೂಬಲ್ ಗಿಫ್ಟ್ ಅದು. ಅದಕ್ಕೆ ನಾವು ಅವ್ರನ್ನ ಯಾವಾಗಲೂ ರೆಸ್ಪೆಕ್ಟ್ ಮಾಡಲೇಬೇಕು ಅಂತ ನಾನು ಹೇಳ್ತೀನಿ. ಬೇರೆಯವರು ನಮ್ಗಿಂತ ಚೆನ್ನಾಗಿ ಮಾಡಿರ್ತಾರೆ, ಅವ್ರನ್ನ ನೋಡಿದಾಗ ನಮಗೆ ಇಂಪ್ರೆಸ್ ಆಗುತ್ತೆ. ಈಗ ಬೇರೆಯವ್ರು ಬಂದು ನಮ್ಗೆ ಕರೆಕ್ಷನ್ ಕೊಟ್ಟಾಗ ನಾವು ನೆಕ್ಸ್ಟ್ ಟೈಮ್ ಅದನ್ನ ಸರಿ ಮಾಡ್ಕೊಳ್ಳೋಕ್ಕೆ ಇದಾಗುತ್ತೆ. ಹಾಗಾಗಿ ನಾವು ತುಂಬಾ ಕಲ್ತಿದ್ದೀವಿ. ಫ್ರೀಡಮ್ ಇಸ್ ನಾಟ್ ಗಿವನ್, ಇಟ್ಸ್ ಟೇಕನ್ ಬೈ ಫ್ರೀಡಮ್ ಫೈಟರ್ಸ್. ಈಗ ಫ್ರೀಡಮ್ ಬಂದಿರೋದು ನಾವು ಈ ಥರ ಇದ್ದೀವಿ ಅಂದರೆ ಅದಕ್ಕೆಲ್ಲ ಹೋರಾಡಿದ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಎಲ್ಲ ತುಂಬಾ ಫ್ರೀಡಮ್ ತರಕ್ಕೆ ತುಂಬಾ ಹೋರಾಡಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಂತೋಷ್ ಅತ್ತಿಗೆರೆ ವಹಿಸಿದ್ದರು. ತೀರ್ಪುಗಾರರಾದ ವಸಂತ್ ಮತ್ತು ಕೆಎಸ್ ಪೃಥ್ವಿಕ್ ಮತ್ತು ಬಿ ನಯನಾ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆಸಿ ರತನ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಟಿ ಮಂಜಪ್ಪ, ದೀಪಕ್ ದೊಡ್ಡಯ್ಯ, ಭರತ್ ಬಾಳೂರು, ಬಿಎಂ ಸತೀಶ್, ವಿಕ್ರಮ್ ಬಣಕಲ್, ಮಧುಕುಮಾರ್, ಬಿಆರ್ ಬಾಲಕೃಷ್ಣ, ಬಿಕೆ ಲಕ್ಷ್ಮಣಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಪಬ್ಲಿಕ್ 18 ಕನ್ನಡ ಸುದ್ದಿವಾಹಿನಿ, ಸತ್ಯದೊಂದಿಗೆ ನಿಮ್ಮೊಂದಿಗೆ.